ನಮಸ್ತೆ ಎಚ್ ಎನ್ ಸಿ ಲೈವ್ಗೆ ಸ್ವಾಗತ. ನಾನು ಎಚ್ ಎನ್ ಚಂದ್ರಶೇಖರ್. ದಯಮಾಡಿ ಸ್ನೇಹಿತರೆ ಎಚ್ ಎನ್ ಸಿ ಲೈವನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮೆಲ್ಲ ಸ್ನೇಹಿತರಿಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ, ತಪ್ಪದೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಇನ್ನು ಕೆಲವೇ ದಿನಗಳಲ್ಲಿ ದೆಹಲಿ ಚುನಾವಣೆ ಮುಗಿಯಲಿದೆ. BJPಗೆ ಏನಾಗುತ್ತೋ, ಆಮ್ ಆದ್ಮಿ ಪಾರ್ಟಿಗೆ ಏನಾಗುತ್ತೋ, ಕಾಂಗ್ರೆಸ್ಗೆ ಏನಾಗುತ್ತೋ ಗೊತ್ತಿಲ್ಲ. ಆದರೆ ಕೇಜ್ರಿವಾಲ್ ಭವಿಷ್ಯ ಅಂತೂ ನಿರ್ಧಾರ ಆಗುತ್ತೆ. ಭಾರತ ಕಂಡ ವರ್ಣರಂಜಿತ ನಾಯಕ, ಖಳನಾಯಕ ರಾಜಕಾರಣಿ ಅರವಿಂದ್ ಕೇಜ್ರಿವಾಲ್ ನೋಡಿ, 2013ರಲ್ಲಿ ಮೊದಲನೇ ಚುನಾವಣೆ ಗೆದ್ದಿರೋದು. ಸಮ್ಮಿಶ್ರ ಸರ್ಕಾರ ಆಗಿತ್ತು. ಕಾಂಗ್ರೆಸ್ ಜೊತೆ 4 ತಿಂಗಳು ಸರ್ಕಾರ ಮಾಡಿದ್ರು. ಆಮೇಲೆ ಅದಕ್ಕೆ ರಾಜೀನಾಮೆ ಕೊಟ್ಟು 2015ರಲ್ಲಿ ಸಂಪೂರ್ಣ ಬಹುಮತದೊಂದಿಗೆ ಸರ್ಕಾರ ಮಾಡಿದ್ರು ಡೆಲ್ಲಿನಲ್ಲಿ ಅರವಿಂದ್ ಕೇಜ್ರಿವಾಲ್. ಮತ್ತು 2020ರಲ್ಲೂ ಕೂಡ ಸಂಪೂರ್ಣ ಬಹುಮತದೊಂದಿಗೆ ಸರ್ಕಾರ ಮಾಡಿದ್ರು. ದಶಕಕ್ಕೂ ಹೆಚ್ಚಿನ ಕಾಲ ಡೆಲ್ಲಿಯನ್ನು ಆಳ್ಕೊಂಬರ್ತಾ ಇದ್ದಾರೆ. ಆಮ್ ಆದ್ಮಿ ಪಾರ್ಟಿ ಅಸ್ತಿತ್ವ ಬಂದಿದೆ. ಭ್ರಷ್ಟಾಚಾರದ ವಿರೋಧ ಹೋರಾಟ ಮಾಡಿ 2020ರವರೆಗೆ ಜನಕ್ಕೆ ಎಲ್ಲೋ ಒಂದು ಸಣ್ಣ ನಂಬಿಕೆ ಇತ್ತು, ಇವರು ಬೇರೆ ರಾಜಕಾರಣಿಗಳ ಥರ ಅಲ್ಲ, ಭ್ರಷ್ಟಾಚಾರದ ವಿಚಾರದಲ್ಲೇ ಆಗಲಿ ಅಥವಾ ಗವರ್ನೆನ್ಸ್ ವಿಚಾರದಲ್ಲೇ ಆಗಲಿ. ಆದರೆ ಕೇಜ್ರಿವಾಲ್ ಅಂತಹ ಗೋಮುಖ ವ್ಯಾಘ್ರನ ಮುಖವಾಡ ಕಳಚಿ ಬಿದ್ದಿದ್ದು ಮೊದಲನೇ ಬಾರಿಗೆ 2020ರಲ್ಲಿ. ದೇಶಕ್ಕೆ ಮಹಾಮಾರಿ ಬಂದ್ಬಿಟ್ಟಿತ್ತು ಕೊರೋನಾ. ಇಡೀ ಡೆಲ್ಲಿ ಕೂಡ ತತ್ತರಿಸಿ ಹೋಗಿತ್ತು ಕೊರೋನಾದಲ್ಲಿ. ಆ ಸಂದರ್ಭದಲ್ಲಿ ಕೇಜ್ರಿವಾಲ್ ನಡ್ಕೊಂಡಿದ್ದ ರೀತಿ ಇದೆಯಲ್ಲ, ಅದು ಅವರಾಗವರೇ ಗುಂಡಿ ತೋಡ್ಕೊಂಡಿದ್ದು. ನೋಡಿ, ದೆಹಲಿನಲ್ಲಿ ಪೂರ್ವಾಂಚಲಿಗಳು ಭಾಳ ಹೆಚ್ಚು. ಪೂರ್ವಾಂಚಲಿಗಳು ಅಂತ ಹೇಳಿದ್ರೆ ಬಿಹಾರ ಮತ್ತು ಉತ್ತರ ಪ್ರದೇಶದಿಂದ, ಅಂದರೆ ಅದನ್ನು ಪೂರ್ವಾಂಚಲ ಅಂತ ಕರೀತಾರೆ, ಅಲ್ಲಿಂದ ಕೆಲಸಕ್ಕೋಸ್ಕರ ಡೆಲ್ಲಿಗೆ ಬಂದು ನೆಲೆಸಿರ್ತಕ್ಕಂತಹ ಒಂದು ದೊಡ್ಡ ಸಮೂಹ. ಇವರಲ್ಲಿ ಭಾಳಷ್ಟು ಜನ ಇರ್ತಕ್ಕಂಥದ್ದು ಗುಡಿಸಲುಗಳಲ್ಲಿ, ಇವ್ರನ್ನ ಜೋಪಡ್ಪಟ್ಟಿ ಅಂತ ಕರೀತಾರೆ ಡೆಲ್ಲಿನಲ್ಲಿ. ಇವ್ರದ್ದು ಬಹಳ ದೊಡ್ಡ ಸಂಖ್ಯೆ ಇದೆ ದೆಹಲಿಯ ಮತದಾರರಲ್ಲಿ, ಭಾಳ ದೊಡ್ಡ ಸಂಖ್ಯೆ. 2013ರವರೆಗೆ ಈ ಪೂರ್ವಾಂಚಲಿಗಳು ಕಾಂಗ್ರೆಸ್ನ ಸಪೋರ್ಟ್ ಮಾಡ್ತಿರೋ ದೊಡ್ಡ ಮಟ್ಟದಲ್ಲಿ. ಹಾಗಾಗಿ 3 ಬಾರಿ ಕಂಟಿನ್ಯೂಸ್ ಆಗಿ ಕಾಂಗ್ರೆಸ್ನ ಶೀಲಾ ದೀಕ್ಷಿತ್ ಮುಖ್ಯಮಂತ್ರಿ ಆಗಿದ್ದರು. 2013ರಲ್ಲಿ ಮೊದಲನೇ ಬಾರಿಗೆ ಈ ಪೂರ್ವಾಂಚಲಿಗಳ ಮತ ಬ್ಯಾಂಕು ಕಾಂಗ್ರೆಸ್ನಿಂದ ಸ್ವಲ್ಪ ಮಟ್ಟಿಗೆ ಆಮ್ ಆದ್ಮಿ ಪಾರ್ಟಿಗೆ ಶಿಫ್ಟ್ ಆಯಿತು. ಆಮೇಲೆ 2015ರಲ್ಲಿ ಪೂರ್ಣ ಪ್ರಮಾಣವಾಗಿ ಶಿಫ್ಟ್ ಆಯಿತು. ಅದೇ ಕಾರಣಕ್ಕೋಸ್ಕರ ಕೇಜ್ರಿವಾಲ್ ಅಲ್ಲಿನ 70 ಅಸೆಂಬ್ಲಿ ಸೀಟಲ್ಲಿ 67 ಸೀಟಲ್ಲಿ ಗೆದ್ದು ಬಂದರು. ಇದೇ ಟ್ರೆಂಡ್ 2020ರಲ್ಲೂ ಕಂಟಿನ್ಯೂ ಆಯಿತು. ಇಡೀ ಪೂರ್ವಾಂಚಲದ ಸಮೂಹ ಕೇಜ್ರಿವಾಲ್ ಹಿಂದೆ ನಿಂತಿತ್ತು. ಹಾಗಾಗಿ 70ರಲ್ಲಿ 63 ಸೀಟ್ ಗೆದ್ದರು ಎರಡನೇ ಚುನಾವಣೆಯಲ್ಲಿ. ಅದು ಈ ಪೂರ್ವಾಂಚಲಿಗಳ ವೋಟ್ ಬ್ಯಾಂಕ್ ಏನಿದೆ ಅದು ಶಿಫ್ಟ್ ಆಗ್ತಾ ಇರುತ್ತೆ. ಲೋಕಸಭಾ ಚುನಾವಣೆಯಲ್ಲಿ BJPಗೆ ಸಪೋರ್ಟ್ ಮಾಡ್ತಾರೆ, ಮತ್ತು ಸ್ವಲ್ಪ ಕಾಂಗ್ರೆಸ್ಗೂ ಕೂಡ ಸಪೋರ್ಟ್ ಮಾಡ್ತಾರೆ. ವಿಧಾನಸಭಾ ಚುನಾವಣೆಯಲ್ಲಿ ಮಾತ್ರ ಗಟ್ಟಿಯಾಗಿ ಅರವಿಂದ್ ಕೇಜ್ರಿವಾಲ್ ಹಿಂದೆ ನಿಂತಿದ್ರು. ಆದರೆ ಕೊರೋನಾ ಮಹಾಮಾರಿ ಬಂದಾಗ ಡೆಲ್ಲಿಯ ಹೆಸರುಳಿಸ್ಬೇಕು ಅಂತ ಹೇಳಿ ಕೇಜ್ರಿವಾಲ್ ಏನು ಮಾಡಿದ್ರು, DTC ಬಸ್ಗಳಲ್ಲಿ, ಏನು ಡೆಲ್ಲಿ ಟ್ರಾನ್ಸ್ಪೋರ್ಟೇಷನ್ ಕಾರ್ಪೊರೇಷನ್ ಬಸ್ಗಳಲ್ಲಿ ಈ ಪೂರ್ವಾಂಚಲಿಗಳು ತುಂಬ್ಕೊಂಡೋಗಿ ಉತ್ತರ ಪ್ರದೇಶದ ಗಡಿಗೆ ಬಿಟ್ಬಿಟ್ಟು ಬಂದರು. ಯಾವುದೇ ಪೂರ್ವಾಂಚಲಿಗಳು ಡೆಲ್ಲಿಲಿ ಇರಬಾರ್ದು, ಎಲ್ಲ ಅವರ ರಾಜ್ಯಕ್ಕೆ ವಾಪಸ್ ಹೊರಟೋಗ್ಬಿಡ್ಬೇಕು ಅಂತೇಳಿ ಒಂಥರ ಫರ್ಮಾನನ್ನು ಹೊರಡಿಸೋ ರೀತಿಲಿ ಹೊರಡಿಸ್ಬಿಟ್ರು. ಎಲ್ಲಿಗೆ ಹೋಗ್ಬೇಕ್ರಿ ಬಡ ಜನ, ಕುಟುಂಬ ಕಟ್ಕೊಂಡು, ಹೆಂಡತಿ ಮಕ್ಕಳನ್ನ ಕಟ್ಕೊಂಡು ಎಲ್ಲನೂ ತುಂಬ್ಕೊಂಡೋಗಿ ಬಾರ್ಡ್ರಲ್ಲಿ ಬಿಸಾಕೋರು. ಯಾವುದೇ ಕಾರಣಕ್ಕೂ ವಾಪಸ್ ಬರ್ಕೊಡ್ದು, ನಿಮ್ಮ ರಾಜ್ಯಗಳಿಗೆ ಹೋಗಿ ಅಂತೇಳಿ. ಅಲ್ಲಿ ಹೋಗೋದಕ್ಕೆ ಬಸ್ ಇದೆಯಾ, ಫೆಸಿಲಿಟಿಗಳಿದೆಯಾ, ಅಲ್ಲಿನ ರಾಜ್ಯ ಸರ್ಕಾರಗಳು ಏನು ತಾನೇ ಮಾಡೋಕ್ಕೆ ಸಾಧ್ಯ? ಹಿಂಗೆ ಲಕ್ಷಾಂತರ ಜನ ತೊಗೊಂಡೋಗಿ ಎತ್ಬಿಟ್ಟು ಬಂದರೆ. ಆಮೇಲೆ ಡೆಲ್ಲಿಯ ಮಾಲೀಕರುಗಳು ಕೂಡ, ಆಮ್ ಆದ್ಮಿ ಸರ್ಕಾರ, ಅವರ ಕಾರ್ಯಕರ್ತರುಗಳು ಎಲ್ಲರೂ ಒಂದು ರೀತಿ ಆವಾಜ್ ಹಾಕಿ ಹೇಳಿದ್ರು, ಯಾರ್ಯಾರು ಪೂರ್ವಾಂಚಲಗಳಿಗೆ ಬಾಡಿಗೆ ಕೊಟ್ಟಿದ್ದೀರಿ ಮನೆಗಳನ್ನ, ಎಲ್ಲರೂ ಅವ್ರನ್ನ ಖಾಲಿ ಮಾಡಿಸ್ಬೇಕು. ಸರಿ, ಖಾಲಿ ಮಾಡಿಸಿದ್ಮೇಲೆ ಎಲ್ರಿಗೆ ಹೋಗ್ಬೇಕು ಅವರು? ಆವಾಗ ಕೇಜ್ರಿವಾಲ್ ಒಂದು ಮಾತು ಹೇಳಿದರು, 500 ರೂಪಾಯಿ ಇಟ್ಕೊಂಡು ಡೆಲ್ಲಿಗೆ ಬಂದುಬಿಡ್ತಾರೆ, ಇಲ್ಲಿ 5 ಲಕ್ಷ ರೂಪಾಯಿದು ಮೆಡಿಕಲ್ ಫೆಸಿಲಿಟಿಗಳು ತೊಗೊಂಡೋಗ್ಬಿಡ್ತಾರೆ ಅಂತೇಳಿ. ಡೆಲ್ಲಿಲಿರ್ತಕ್ಕಂಥ ಜನಕ್ಕೆ ಮೆಡಿಕಲ್ ಫೆಸಿಲಿಟಿ ಕೊಡೋದಕ್ಕೆ ಯೋಗ್ಯತೆ ಇರಲಿಲ್ಲ ಕೇಜ್ರಿವಾಲ್ಗೆ. ಉಳಿದವರು ಆಕ್ಸಿಜನಿಗೆ ಪರದಾಡಬೇಕಾಯ್ತು, ಮೆಡಿಸಿನ್ಗಳು ಸಿಗ್ತಾ ಇರಲಿಲ್ಲ. ಉತ್ತರ ಪ್ರದೇಶ ಅಂತ ದೊಡ್ಡ ರಾಜ್ಯವನ್ನು ಯೋಗಿ ಸಮರ್ಥವಾಗಿ ನಿಭಾಯಿಸ್ತಾ ಇದ್ದಾಗ, ಇಡೀ ಭಾರತವನ್ನೇ ಮೋದಿಯವರು ಸಮರ್ಥವಾಗಿ ನಿಭಾಯಿಸ್ತಾ ಇದ್ದಾಗ, ಒಂದು ನಗರ ಪಾಲಿಕೆ ಎಷ್ಟಿರ್ತಕ್ಕಂತಹ ಡೆಲ್ಲಿಯನ್ನು ನಿಭಾಯಿಸೋಕ್ಕಾಗಲಿಲ್ಲ ಕೇಜ್ರಿವಾಲ್ಗೆ. ಯಾಕೆ? ಆ ಸಂದರ್ಭದಲ್ಲಿ ಶೀಶ ಮಹಲ್ ರೆಡಿ ಆಗ್ತಾ ಇತ್ತು, ಇವ್ರದ್ದು ಅರಮನೆ. 16 ಕೋಟಿಯನ್ನು ಶೀಶ ಮಹಲ್ಗೆ ಎಳಿತಿದ್ರು. ಏನೋ ಕೋಟ್ಯಾಂತರ ರೂಪಾಯಿ ಪರ್ದೆಗಳಿಗೆ, AC-ಗಳಿಗೆ, ಗೋಲ್ಡನ್ ಕಮೋಡ್ಗಳಿಗೆ ಉಪಯೋಗ ಆಗ್ತಿತ್ತು. ಅದಿಲ್ಲ, ಆ ವಿಷಯ ಆಮೇಲೆ ಬರೋಣ. ಈ ರೀತಿ ಪೂರ್ವಾಂಚಲ ಜನರ ಬದುಕು ನರಕ ಆಗೋಗಿತ್ತು. ಅವರು ಬದುಕುಳಿದಿದ್ದೇ ಹೆಚ್ಚು. ಕೆಲವೇ ವರ್ಷಗಳ ಹಿಂದೆ ನಡೆದಿದ್ದಂತಹ ಈ ನರಕ ಯಾತನೆಯನ್ನು ಇನ್ನೂ ಪೂರ್ವಾಂಚಲದ ಜನಗಳು ಜ್ಞಾಪಕ ಇಟ್ಕೊಂಡಿದ್ದಾರೆ. ಅದಾದಮೇಲೆ ಮೊನ್ನೆ ಕೇಜ್ರಿವಾಲ್ನ ಡೈಲಾಗ್ ಬೇರೆ ಹೊಡೆದ್ರು. ಏನದು? ಇವರು ನೈದಿಲ್ಲಿ ಕಾನ್ಸ್ಟಿಟ್ಯೂನ್ಸಿಲಿ ನಿಂತಿದ್ದಾರೆ. ಇವರು ಎಗನೆಸ್ಟ್ ಆಗಿ ನಿಂತಿರೋದು ಸಾಹಿಬ್ ಸಿಂಗ್ ವರ್ಮಾ, ಏನು BJP ಚೀಫ್ ಮಿನಿಸ್ಟರ್ ಆಗಿದ್ದಿಲ್ಲ, ಅವ್ರ ಮಗ ಪ್ರವೇಶ್ ವರ್ಮಾ, ಒಳ್ಳೆ ಫಾರ್ಮಿಡಬಲ್ ಕ್ಯಾಂಡಿಡೇಟು. ಇನ್ನೊಬ್ಬರು ಶೀಲಾ ದೀಕ್ಷಿತ್, ಏನು ಕಾಂಗ್ರೆಸ್ನ ಚೀಫ್ ಮಿನಿಸ್ಟರ್ ಇದ್ದರು, ಅವರ ಮಗ ಸಂದೀಪ್ ದೀಕ್ಷಿತ್. ಆ ನೈದಿಲ್ಲಿ ಏನಿದೆ, ಇವರ MLA ಸೀಟು ಅಲ್ಲೇ ಗೆಲ್ಲೋದು ಕಷ್ಟ ಆಗೋಗಿದೆ ಅರವಿಂದ್ ಕೇಜ್ರಿವಾಲ್ಗೆ. ಅದಕ್ಕೆ ಒಂದು ಡೈಲಾಗ್ ಹೊಡೆದ್ರು. ಏನಂತ ಹೇಳಿದ್ರೆ, BJP ಬಿಹಾರ್ ಮತ್ತು ಉತ್ತರ ಪ್ರದೇಶದಿಂದ ಫರ್ಜಿ ವೋಟರ್ಗಳನ್ನ ತಂದು ವೋಟರ್ ಲಿಸ್ಟಲ್ಲಿ ಸೇರಿಸ್ತಾ ಇದೆ ಅಂತೇಳಿ. ಅಂದರೆ ನಕಲಿ ಮತದಾರರು. ಯಾವ ಉತ್ತರಾಂಚಲದ ಜನಗಳು
ಒಂದು ದಶಕಗಳ ಕಾಲ ಇದೇ ಕೇಜ್ರಿವಾಲ್ ಹಿಂದೆ ಗಟ್ಟಿಯಾಗಿ ನಿಂತಿದ್ರು. ಅವರಿಂದನೇ ಇವರು ಸಿಂಹಾಸನವನ್ನು ಏರೋಕ್ಕಾಯ್ತು. ಇವತ್ತು ಅದೇ ಜನ ನಕಲಿ ಮತದಾರರಂತೆ ಕೇಜ್ರಿವಾಲ್ಗೆ. ಪೂರ್ವಾಂಚಲದ ನಕಲಿ ಮತದಾರರು. ಇವತ್ತು ಇಡೀ ಪೂರ್ವಾಂಚಲದ ಜನಕ್ಕೆ ಅರವಿಂದ್ ಕೇಜ್ರಿವಾಲ್ನ ಅಸಲಿ ಮುಖವಾಡ ಗೊತ್ತಾಗೋಗಿದೆ. ಅದು ಉಳಿದುಳಿದಿರೋ ಪೂರ್ವಾಂಚಲದವ್ರಿಗೆ ಅದೆಷ್ಟು ಜನ ಪ್ರಾಣ ಬಿಟ್ಟರೋ ಕೊರೋನಾ ಸಮಯದಲ್ಲಿ ಗೊತ್ತಿಲ್ಲ. ಇನ್ನು ಎರಡನೆಯ ಗುಂಡಿ ಫ್ರೀಬಿಗಳು, ಭಾಗ್ಯಗಳು. ದೆಹಲಿಯಲ್ಲಿ ಕೇಜ್ರಿವಾಲ್ ಕೊಟ್ಟಂತಹ ಭಾಗ್ಯಗಳು ನೋಡಿ. ಕೇಜ್ರಿವಾಲ್ ಅಧಿಕಾರಕ್ಕೆ ಬಂದಿದ್ದೇನೆ ಈ ರೀತಿ ಭಾಗ್ಯಗಳನ್ನ ಘೋಷಣೆ ಮಾಡಿ ಎಲ್ಲರಿಗೂ ಫ್ರೀ ವಿದ್ಯುತ್ತು, ಫ್ರೀ ನೀರು, ಗುಡಿಸಲಲ್ಲಿದ್ದವ್ರಿಗೆ, ಆಟೋ ಡ್ರೈವರ್ಗಳಿಗೆ, ಕೂಲಿನಲ್ಲಿ ಮಾಡಿ ಬರ್ತಿದ್ದವ್ರಿಗೆ ಈ ಫ್ರೀ ಬಿಗಳೇ ಅಪ್ಯಾನವಾಗಿ ಕಂಡುಬಿಡ್ತಾವತ್ತು. ಹಾಗಾಗೇ ಗಟ್ಟಿಗೆ ಕೇಜ್ರಿವಾಲ್ ಹಿಂದೆ ನಿಂತುಬಿಟ್ಟಿದ್ರು. ಆದರೆ ಇವತ್ತು ಅದೇ ಜನಗಳಿಗೆ ಅರ್ಥ ಆಗ್ತಾ ಇದೆ ಅದರಿಂದ ಆದಂತಹ ಅನಾಹುತಗಳು. ಅರ್ಧಕ್ಕರ್ಧ ಜನಕ್ಕೆ ಸಿಕ್ಕೇ ಇಲ್ಲ, ಅರ್ಧಕ್ಕೇನು ಸುಮಾರು 70-80% ಜನಕ್ಕೆ ಸಿಕ್ಕೇ ಇಲ್ಲ ಅಂತ ಅನಿಸುತ್ತೆ. ಅದಕ್ಕೇ ಪ್ರವೇಶ್ ವರ್ಮಾ ಒಂದು ಮಾತು ಹೇಳಿದ್ರು, ಯಾರ್ಯಾರಿಗೆ ಈ 10 ವರ್ಷದಲ್ಲಿ ಫ್ರೀ ಕರೆಂಟ್ ಸಿಕ್ಕಿದೆ ಅವರೆಲ್ಲರೂ ಆಮ್ ಆದ್ಮಿ ಪಾರ್ಟಿಗೆ ಓಟ್ ಹಾಕಿ, ಯಾರಿಗೆ ಫ್ರೀ ಕರೆಂಟ್ ಸಿಕ್ಕಿಲ್ಲ ಅವರು BJPಗೆ ಓಟ್ ಹಾಕಿ ಅಂತ ಹೇಳಿ. ಅದರ ಅರ್ಥ ಏನು? ಹೆಚ್ಚು ಜನಕ್ಕೆ ಈ ಫ್ರೀ ಬಿ ಸಿಕ್ಕಿಲ್ಲ, ಬರೀ ತೋರಿಕೆ ನಾಟಕ ಆಡಿರೋದು ಕೇಜ್ರಿವಾಲ್. ಜೊತೆಗೆ ಸಿಕ್ಕಿರೋರು ಕೂಡ ಈಗಾಗಲೇ 10 ವರ್ಷದಿಂದ ಅನುಭವಿಸ್ಕೊಂಡ್ಬಂದ್ಬಿಟ್ಟಿದ್ದಾರೆ. ಮತ್ತು ಅದೇ ವಿಷಯಕ್ಕೆ ಮತ್ತು ಅದೇ ಕೇಜ್ರಿವಾಲ್ಗೆ ಓಟ್ ಹಾಕ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಅದಕ್ಕೊಂದು ದೊಡ್ಡ ಉದಾಹರಣೆ ಇದೆ ನೋಡಿ. ಮೋದಿಯವರು 81.5 ಕೋಟಿ ಜನಕ್ಕೆ ಉಚಿತವಾಗಿ ರೇಷನ್ ಕೊಟ್ಟರು, ಕೊಡ್ತಾ ಇದ್ದಾರೆ. ಕೋಟ್ಯಾಂತರ ಜನಕ್ಕೆ ಶೌಚಾಲಯ ಕಟ್ಸ್ಕೊಟ್ರು, ಕೋಟ್ಯಾಂತರ ಮಹಿಳೆಯರಿಗೆ ಉಚಿತ ಗ್ಯಾಸ್ ಕೊಟ್ಟರು, ಎಲ್ಲವನ್ನ ಕೊಟ್ಕೊಂಡ್ಬಂದರು. ರೈತರಿಗೆ ರೈತ ಸಮ್ಮಾನ್ ನಿಧಿ ಬಂತು. ಆದರೆ ಅವರು ಎಲ್ಲರೂ ಅದನ್ನು ಜ್ಞಾಪಕ ಕಟ್ಕೊಂಡು ಮೋದಿಯವರಿಗೆ ಓಟ್ ಹಾಕಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಯಾವುದಾದ್ರು ಈ ರೀತಿ ಕೊಟ್ಟಾಗ ಮಾತ್ರ ಅದರ ಇಂಪಾರ್ಟೆನ್ಸ್ ಇರುತ್ತೆ. ಬರ್ತಾ 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 ಅದರ ಇಂಪಾರ್ಟೆನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಅದೇ ದಿಲ್ಲಿಲೂ ಕೂಡ ಆಗಿರೋದು. ಮೊದಲನೇ ಬಾರಿ, ಎರಡನೇ ಬಾರಿ ಎಲೆಕ್ಷನ್ಗೆ ಹೋದಾಗ ಈ ಫ್ರೀ ಬಿಗಳೇ ದೊಡ್ಡ ರಿಸಲ್ಟ್ ಅನ್ನು ತಂದುಕೊಟ್ಟಿದ್ವಿ ಕೇಜ್ರಿವಾಲ್ಗೆ. ಈಗ ಅದರ ಇಂಪಾರ್ಟೆನ್ಸ್ ಕಡಿಮೆ ಆಗೋಗ್ತಾ ಇದೆ ಜನರ ಮನಸ್ಸಲ್ಲಿ. ಇವತ್ತು ಇವು ಪೋಲ್ ಇಶ್ಯೂಗಳಾಗಿ ಉಳಿದಿಲ್ಲ. ಇದು ಒಂದು ದೊಡ್ಡ ಆಘಾತ ಆಗುತ್ತೆ ಕೇಜ್ರಿವಾಲ್ಗೆ. ಜೊತೆಗೆ ಈ ವಿಚಾರದಲ್ಲಿ ಕೇಜ್ರಿವಾಲ್ ಹೇಳ್ತಿರ್ತಕ್ಕಂಥ ಸುಳ್ಳುಗಳನ್ನ ಕೇಳೋ ಪರಿಸ್ಥಿತಿ ಜನ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಕೇಜ್ರಿವಾಲ್ ಹೇಳ್ತಾ ಇದ್ರೆ ಡೆಲ್ಲಿನಲ್ಲಿ 18 ವರ್ಷ ಮೀರಿರ್ತಕ್ಕಂಥ ಎಲ್ಲ ಹೆಣ್ಮಕ್ಳಿಗೆ 2100 ರೂಪಾಯಿ ಕೊಡ್ತೀವಿ ಅಂತೇಳಿ. ಹಾಗಾದ್ರೆ ಇಷ್ಟು ದಿವಸ ಯಾಕೆ ಕೊಡಲಿಲ್ಲ? ಒಂದು. ಎರಡನೇದು, 2022ರಲ್ಲಿ ಪಂಜಾಬ್ ಚುನಾವಣೆಯಲ್ಲಿ ಇದೇ ಘೋಷಣೆ ಮಾಡಿದ್ರು ಆಮ್ ಆದ್ಮಿ ಪಾರ್ಟಿ. ಏನಂತ ಹೇಳಿದ್ರೆ ಚುನಾವಣೆಗೆ ಗೆದ್ದು ಬಂದಮೇಲೆ 18 ವರ್ಷ ತುಂಬಿರ್ತಕ್ಕಂಥ ಎಲ್ಲ ಹೆಣ್ಮಕ್ಳಿಗೆ 1000 ರೂಪಾಯಿ ಕೊಡ್ತೀವಿ ಅಂತೇಳಿ. 3 ವರ್ಷ ಆಯ್ತಲ್ಲ ಸ್ವಾಮಿ ನಿಮ್ಮ ಸರ್ಕಾರ ಬಂದು, ಒಂದು ಹೆಣ್ಮಗುಗೆ 1 ರೂಪಾಯಿ ಕೂಡ ಬಂದಿಲ್ಲ. ಮೊನ್ನೆ ಅಲ್ಲಿನ ಹೆಣ್ಮಕ್ಳೆಲ್ಲ ಬಂದು ಕೇಜ್ರಿವಾಲ್ ಮನೆ ಮುಂದೆ ಧರಣಿ ಕೂತ್ಕೊಂಡ್ರು. ನಮಗೆ ಹೇಳಿದ್ರಿ, ಘೋಷಣೆ ಮಾಡಿದ್ರಿ, ನಮಗೆ ದುಡ್ಡೇ ಕೊಡ್ತಿಲ್ಲ, 1 ರೂಪಾಯಿ ಕೊಟ್ಟಿಲ್ಲ ಅಂತ ಹೇಳಿ. 3 ವರ್ಷ ಆದ್ಮೇಲೆ ಕೊಡೋಕ್ಕಾಗಿಲ್ಲ 1000 ರೂಪಾಯಿನ. ಇಲ್ಲಿ 2100 ರೂಪಾಯಿ ಕೊಟ್ಬಿಡ್ತೀರಾ ನೀವು? ನಂಬ್ತಾರ ಜನ ನಿಮ್ಮ ಮಾತನ್ನ? ಆದರೆ BJP ಈ ವಿಚಾರದಲ್ಲಿ ಎಲ್ಲೆಲ್ಲಿ ವಾಗ್ದಾನ ಮಾಡಿದೆ ಅಲ್ಲೆಲ್ಲನೂ ಪೂರ್ಣ ಪ್ರಮಾಣದಲ್ಲಿ ಕೊಟ್ಕೊಂಡ್ಬಂದಿದ್ದಾರೆ. ಮಹಾರಾಷ್ಟ್ರ ಇರ್ಬೋದು, ಮಧ್ಯಪ್ರದೇಶ ಇರ್ಬೋದು, ಹರಿಯಾಣದಲ್ಲಿರ್ಬೋದು, ಹೇಳಿದ್ದನ್ನೆಲ್ಲ ಕೊಟ್ಕೊಂಡು ಬರ್ತಾ ಇದೆ. ಕೇಜ್ರಿವಾಲ್ ಅವರು ಹೇಳ್ತಾರೆ ಕೊಡೋದಿಲ್ಲ ಅನ್ನೋದು ಜನರ ಮನಸ್ಸಲ್ಲಿ ಗಟ್ಟಿ ಉಳ್ಕೊಂಡ್ಬಿಟ್ಟಿದೆ. ಇದು ಒಂದು ದೊಡ್ಡ ಮಟ್ಟದ ಹಿನ್ನೆಲೆ ಆಗುತ್ತೆ ಕೇಜ್ರಿವಾಲ್ಗೆ. ಮೂರನೇದು ನೋಡಿ, ಇಲ್ಲಿವರೆಗೂ ಚುನಾವಣೆಗೆ ಹೋಗ್ಬೇಕಾದ್ರೆ ಕೇಜ್ರಿವಾಲ್ಗಿದ್ದಂತಹ ಒಂದು ದೊಡ್ಡ ಅಸ್ತ್ರ ಅಂತ ಹೇಳಿದ್ರೆ ಇವರು ಭ್ರಷ್ಟಾಚಾರ ವಿರೋಧಿ ಅಂತ ಹೇಳಿ. ಆದರೆ ಈ ಚುನಾವಣೆಯಲ್ಲಿ ಭಾಷಣ ಮಾಡ್ತಾ ಇದ್ದಾರಲ್ಲ, ಎಲ್ಲೂ ಕೂಡ ತಾನು ಕಟ್ಟರ್ ಭ್ರಷ್ಟಾಚಾರ ವಿರೋಧಿ ಅಂತ ಹೇಳೋಕ್ಕಾಗ್ತಲೇ ಇಲ್ಲ. ಯಾಕೆಂದರೆ ಆ ಶರಾಬು ಭ್ರಷ್ಟಾಚಾರದಲ್ಲಿ, ಶೀಶೆ ಮಾಲ್ ವಿಚಾರದಲ್ಲಿ ಅತ್ಯಂತ ಕಡು ಭ್ರಷ್ಟಾಚಾರಿ ಅಂತೇಳಿ ಜನರಿಗೆ ಗೊತ್ತಾಗೋಗಿದೆ. ಜೈಲಿಗೆ ಹೋಗಿ ಬಂದಿದ್ದಾರೆ. ಬೇಲ್ ಮೇಲೆ ಹಾಕಿರೋದು ಶರಾಬ್ ಘೋಟಾಲಾ ಕೇಸಲ್ಲಿ. ಅದು ಲೋಯರ್ ಕೋರ್ಟಿಂದ ಹಿಡ್ಕೊಂಡು ಸುಪ್ರೀಂ ಕೋರ್ಟ್ವರೆಗೂ ಬೇಲ್ ಕೊಡಬೇಕಾದ್ರೆ ಎಲ್ಲ ವಿಚಾರದಲ್ಲಿ ಯಾವ ವಿಚಾರಗಳನ್ನ ಹೇಳಿದ್ವು. ಭ್ರಷ್ಟಾಚಾರ ನಡೆದಿದೆ ಅಂತಲೇ ಕೋರ್ಟ್ಗಳು ಹೇಳ್ತಾ ಇರೋದು. ಕೇವಲ ಒಂದು ಟೆಂಪರರಿ ರಿಲೀಫ್ ಅಷ್ಟೇ ಬೇಲ್ ಸಿಕ್ಕಿರೋದು. ಇವರಿಗೆ ಬೇಲ್ ಕೊಡಬೇಕಾದ್ರು, ಮನೀಶ್ ಸಿಸೋಡಿಯಾಗೆ ಬೇಲ್ ಕೊಡಬೇಕಾದ್ರು ಸುಪ್ರೀಂ ಕೋರ್ಟ್ ಅದೇ ಅಬ್ಸರ್ವೇಷನ್ ಮಾಡ್ತು, ಮನಿ ಲ್ಯಾಂಡ್ರಿಂಗ್ ನಡೆದಿದೆ ಅಂತಲೇ. ಇನ್ನು ಶೀಶೆ ಮಹಲ್, ಕೊರೋನಾದಲ್ಲಿ ಜನ ಆಕ್ಸಿಜನ್ ಇಲ್ಲದೆ, ಮೆಡಿಸಿನ್ಗಳಿಲ್ಲದೆ ಸಾಯ್ಬೇಕಾದ್ರೆ 10,000 ಕೋಟಿ ಇನ್ವೆಸ್ಟ್ಮೆಂಟ್ನ ಇವರೊಂದು ಬಂಗ್ಲೆಗೋಸ್ಕರ ಮಾಡ್ಕೊಂಡು ಕೂತಿದ್ರು. ಬರೀ ಡೆಕೋರೇಷನ್ಗೆ 10,000 ಕೋಟಿ ಇನ್ವೆಸ್ಟ್ಮೆಂಟು. ಟಾಯ್ಲೆಟಿನ ಕಮೋಡು, ಚಿನ್ನದ ಕಮೋಡು, ಮಿನಿ ಬಾರು, ಸೋಫಾಗಳಿಗೆ ಕೋಟ್ಯಾಂತರ ರೂಪಾಯಿ. ಯಾವ ಕೇಜ್ರಿವಾಲ್ ಏನೇನು ಮಾತಾಡ್ತಿದ್ರು ಆಗ ಇವ್ರು ಇನ್ನೂ ಅಧಿಕಾರಕ್ಕೆ ಬರೋಕ್ಕೆ ಮುಂಚೆ ಶೀಲಾ ದೀಕ್ಷಿತ್ ದೊಡ್ಡ CM ಮನೆ ಕಟ್ಟಿದ್ದಾರೆ ಅಂತ ಅಂದ್ಕೊಂಡು, ಹೆಂಗ್ರಿ ಶೀಲಾ ದೀಕ್ಷಿತ್ ಅಷ್ಟು ದೊಡ್ಡ ಮನೇಲಿ ಇರೋಕ್ಕೆ ಸಾಧ್ಯ? ಡೆಲ್ಲಿಯ ಎಲ್ಲ ಜನ ಬಡರೆಲ್ಲರನ್ನು ಗುಡಿಸಲಲ್ಲಿ ಇರ್ಬೇಕಾದ್ರೆ ಇವ್ರಿಗೆ ಆ ದೊಡ್ಡ ಮನೆ ಒಳಗಡೆ ಹೆಂಗಿರೋಕ್ಕೆ ಸಾಧ್ಯ ಅಂತೇಳಿ ಶೀಲಾ ದೀಕ್ಷಿತನ ಅವಮಾನ ಮಾಡ್ತಾ ಇದ್ರು. ಇವತ್ತು ಕೇಜ್ರಿವಾಲ್ನ ಶೀಶ್ ಮಹಲ್ ಮುಂದೆ ಶೀಲಾ ದೀಕ್ಷಿತ್ ಮನೇನ ಒಂದು ಸಣ್ಣ ಗುಡಿಸಲು ಥರ ಕಾಣಿಸುತ್ತೆ. ಅಂಥ ಕಡು ಭ್ರಷ್ಟಾಚಾರ ಆಗಿರ್ತಕ್ಕಂಥ ಕೇಜ್ರಿವಾಲ್ಗೆ ಆ ಥರ ಇಮೇಜ್ ಇತ್ತಲ್ಲ ಮುಂಚಿನ ಚುನಾವಣೆಗಳಲ್ಲಿ, ಆ ಇಮೇಜ್ ಇವತ್ತು ಇಲ್ಲವೇ ಇಲ್ಲ. ಜನ ಕೂಡ ಅದನ್ನು ನಂಬೋಕೆ ತಯಾರಿಲ್ಲ. ಹೀಗಾಗಿ ಈ ಭ್ರಷ್ಟಾಚಾರಿ ಇಮೇಜ್ ಅನ್ನೋದು ಕೂಡ ಒಂದು ದೊಡ್ಡ ಹೊಡೆತ ಹೊಡೆಯುತ್ತೆ ಈ ಚುನಾವಣೆಯಲ್ಲಿ. 4ನೇದು, ಮುಸ್ಲಿಂ ವೋಟ್ ಬ್ಯಾಂಕ್.
ನೋಡಿ 2015ರ ಚುನಾವಣೆಯಲ್ಲಿ ಮತ್ತು 2020ರ ಚುನಾವಣೆಯಲ್ಲಿ ಅರವಿಂದ್ ಕೇಜ್ರಿವಾಲ್ ಹಿಂದೆ ಗಟ್ಟಿಯಾಗಿ ನಿಂತಿದ್ದು ದೆಹಲಿಯ ಮುಸ್ಲಿಂ ಮತದಾರರು. ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಒಂದಷ್ಟು ಕಾಂಗ್ರೆಸ್ಸಿಗೆ ಹೋಗ್ತಾ ಇತ್ತು, ಆದರೆ ಅಸೆಂಬ್ಲಿ ಚುನಾವಣೆಯಲ್ಲಿ ಇಡಿಗಂಟಾಗಿ ಮುಸಲ್ಮಾನ್ ಓಟ್ಗಳು ಅರವಿಂದ್ ಕೇಜ್ರಿವಾಲ್ಗೆ ಬೀಳ್ತಾ ಇತ್ತು. ಆದರೆ ಈ ಬಾರಿ ಪರಿಸ್ಥಿತಿ ಭಿನ್ನವಾಗಿದೆ. ಇಡೀ ದೇಶದಲ್ಲಿ ಮುಸಲ್ಮಾನರು ಚಿಂತನೆ ಮಾಡ್ತಿರ್ತಕ್ಕಂಥ ಚಿಂತನೆ ಬದಲಾಗೋಗಿದೆ. ಅವ್ರಿಗೆ ಅನ್ನಿಸ್ತಾ ಇದೆ ಇವಾಗ ಇಡೀ ರಾಷ್ಟ್ರ ಮಟ್ಟದಲ್ಲಿ BJPಯನ್ನು ಎದುರಿಸ್ತಕ್ಕಂಥ ಶಕ್ತಿ ಇರೋದು ಕೇವಲ ಕಾಂಗ್ರೆಸ್ಸಿಗೆ ಮಾತ್ರ. ನಾವು ಕಾಂಗ್ರೆಸ್ಸನ್ನು ವೀಕ್ ಮಾಡಿದ್ರೆ BJP ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಹಾಗಾಗಿ ಎಲ್ಲ ಕಡೆಯೂ ಕಾಂಗ್ರೆಸ್ನ ಸಪೋರ್ಟ್ ಮಾಡಿ ಕಾಂಗ್ರೆಸ್ನ ಶಕ್ತಿಶಾಲಿ ಮಾಡಬೇಕು ಅಂತೇಳಿ ಮುಸ್ಲಿಂನ ಚಿಂತನೆ ನಡೀತಿದೆ. ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ನ ಚಿಂತನೆಯೂ ಇದೇ ಆಗಿದೆ. ಇಡೀ ದೇಶದಲ್ಲಿ ಪ್ರಾದೇಶಿಕ ಪಕ್ಷಗಳಿಂದ ಏನು ಹರಿದು ಹಂಚಾಗಿದೆ ತನ್ನ ಮುಸ್ಲಿಂ ವೋಟ್ ಬ್ಯಾಂಕ್, ಅದನ್ನು ವಾಪಸ್ ತಗೋಬೇಕು. ಅದಕ್ಕೇನೆ ಒಂಥರ ಈ ಮುಸ್ಲಿಂ ಲೀಗ್ಗಿಂತ ಕಟ್ಟರ್ ಮುಸಲ್ಮಾನ್ ಪಕ್ಷವಾಗಿ ಕಾಂಗ್ರೆಸ್ ಹೊರಹೊಮ್ತಾ ಇದೆ. ಅವರ ಮಾತುಗಳು, ಕತೆಗಳು, ಹಾವಭಾವಗಳು, ಹಿಂದುತ್ವವನ್ನು ಅವಮಾನ ಮಾಡ್ತಿರ್ತಕ್ಕಂಥದ್ದು, ಭಾರತವನ್ನು ಅವಮಾನ ಮಾಡೋದು, ಇವೆಲ್ಲದ ಹಿಂದಿರ್ತಕ್ಕಂಥ ಸ್ಟ್ರಾಟಜಿ ಏನಂತ ಹೇಳಿದ್ರೆ ತನ್ನಿಂದ ದೂರ ಹೋಗಿರ್ತಕ್ಕಂಥ ಮುಸ್ಲಿಂ ವೋಟ್ ಬ್ಯಾಂಕನ್ನು ವಾಪಸ್ ತರಬೇಕು ಅಂತೇಳಿ ದೆಹಲಿಯಲ್ಲಿ ಇದರ ಎಫೆಕ್ಟ್ ಕಾಣಿಸ್ತಾ ಇದೆ. ಅದಕ್ಕೋಸ್ಕರನೇ ರಾಹುಲ್ ಗಾಂಧಿ ತಮ್ಮ ಫಸ್ಟ್ ಕ್ಯಾಂಪೇನನ್ನು ದೆಹಲಿಯ ಸೀಲಾಂಪುರ್ ಏರಿಯಾಯಿಂದ ಶುರು ಮಾಡಿದ್ದು. ಈ ಸೀಲಾಂಪುರ್ ಏರಿಯಾ ಮುಸಲ್ಮಾನರ ಅತಿ ಹೆಚ್ಚು ಕಾನ್ಸಂಟ್ರೇಟ್ ಆಗಿರ್ತಕ್ಕಂಥ ಏರಿಯಾ. ಏನು ದೆಹಲಿಯ ಗಲಭೆಗಳಾಯ್ತಲ್ಲ, ಇದೇ ಹೃದಯ ಸ್ಥಾನದಿಂದ ಗಲಾಟೆಗಳು ಶುರುವಾಗಿದ್ದು, ಅದರ ಹಾರ್ಟ್ ಜಾಗ ಇದು. ಇಂತಹ ಕಟ್ಟರ್ ಮುಸ್ಲಿಮರಿಂದ ತುಂಬಿರ್ತಕ್ಕಂತಹ ಸೀಲಾಂಪುರ್ ಏರಿಯಾದಿಂದ ರಾಹುಲ್ ಗಾಂಧಿ ಶುರು ಮಾಡಿದ್ರು. ಒಂದು ಸ್ಪಷ್ಟ ಸಂದೇಶ ಕೊಟ್ಟರು, ಮುಸ್ಲಿಮರು ಮತ್ತೆ ಕಾಂಗ್ರೆಸ್ಗೆ ಬರಬೇಕು ಅಂಥೇಳಿ. ಮುಸಲ್ಮಾನರ ಮೈಂಡ್ ಕೂಡ ಡೈವರ್ಟ್ ಆಗಿದೆ. ಹಾಗಾಗಿ ಬಹಳಷ್ಟು ಮತಗಳು 100% ಎಲ್ಲ ಕಾಂಗ್ರೆಸ್ಗೆ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಆದರೆ ಮ್ಯಾಕ್ಸಿಮಮ್ ಓಟ್ಗಳು ಕಾಂಗ್ರೆಸ್ಗೆ ಹೋಗುತ್ತೆ. ಆ ಬೈಕಿನ ಕೇಜ್ರಿವಾಲ್ ಓಡೋಗಿ ಅಖಿಲೇಶ್ ಯಾದವಿಂದ, ಮಮತಾ ಬ್ಯಾನರ್ಜಿ ಅವರಿಂದ, ಉದ್ಧವ್ ಠಾಕ್ರೆಯಿಂದ ಆಮ್ ಆದ್ಮಿ ಪಾರ್ಟಿಗೆ ಸಪೋರ್ಟ್ ಅಂತ ಹೇಳ್ತಾ ಇದ್ದಾರೆ. ನೋಡಿ ಇದರಲ್ಲಿ ಇನ್ನೊಂದು ಆ್ಯಂಗಲ್ ಇದೆ. ಯಾಕೆ ಅಖಿಲೇಶ್ ಯಾದವ್, ಮಮತಾ ಬ್ಯಾನರ್ಜಿ, ಉದ್ಧವ್ ಠಾಕ್ರೆ ದೆಹಲಿನಲ್ಲಿ ನಾವು ಆಮ್ ಆದ್ಮಿ ಪಾರ್ಟಿಗೆ ಸಪೋರ್ಟ್ ಮಾಡ್ತೀವಿ, ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದರಿಂದನೇ ಇರ್ತಕ್ಕಂಥದ್ದು ಮುಸ್ಲಿಂ ವೋಟ್ ಬ್ಯಾಂಕ್. ಅವ್ರಿಗೂ ಭಯ ಶುರುವಾಗಿದೆ. ಅಖಿಲೇಶ್ ಯಾದವ್ಗೆ ಉತ್ತರ ಪ್ರದೇಶದಲ್ಲಿ ಮುಸಲ್ಮಾನರು ಕಾಂಗ್ರೆಸ್ ಕಡೆಗೆ ಶಿಫ್ಟ್ ಆಗುತ್ತೆ ಅಂತ ಭಯ ಇದ್ದರೆ, ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಗೆ ಶುರುವಾಗಿದೆ ಭಯ. ಅದೇ ರೀತಿ ಮಹಾರಾಷ್ಟ್ರದಲ್ಲಿ ಉದ್ಧವ್ ಠಾಕ್ರೆಗೂ ಕೂಡ. ಯಾವ ಇಂಡಿಯಾ ಅಲಯನ್ಸಲ್ಲಿ ಇರ್ತಕ್ಕಂಥ ಪ್ರಾದೇಶಿಕ ಪಕ್ಷಗಳಿಗೂ ಭಯ ಶುರುವಾಗಿದೆ, ಕಾಂಗ್ರೆಸ್ ತಮ್ಮ ಮುಸ್ಲಿಂ ವೋಟ್ ಬ್ಯಾಂಕಿಗೆ ಕೈ ಹಾಕ್ತಿದೆ ಅಂತೇಳಿ. ಅದಿರಲಿ, ದೆಹಲಿನಲ್ಲಿ ಏನು ಗಟ್ಟಿಯಾಗಿ ನಿಂತಿತ್ತು ಅರವಿಂದ್ ಕೇಜ್ರಿವಾಲ್ ಅವರ ಮುಸ್ಲಿಂ ವೋಟ್ ಬ್ಯಾಂಕ್, ಅದು ಕೂಡ ಕಾಂಗ್ರೆಸ್ ಕಡೆಗೆ ಶಿಫ್ಟ್ ಆಗ್ತಾ ಇದೆ. 5ನೇ ದೊಡ್ಡ ಹೊಡೆತ ಅಂತ ಹೇಳಿದ್ರೆ ಏನು ಕಳೆದ ಚುನಾವಣೆಯಲ್ಲಿ BJP ಮತ್ತು RSSನ ಸಮನ್ವಯ ಅತಿ ದೊಡ್ಡದಾಗಿ ಕಾಣ್ತಾ ಇರಲಿಲ್ಲ. ಈಗ ದೊಡ್ಡ ಮಟ್ಟದಲ್ಲಿ ಆ ಸಮನ್ವಯ ಕಾಣ್ತಾ ಇದೆ ಇಡೀ ದಿಲ್ಲಿನಲ್ಲಿ. ನಾವು ನೋಡಿದ್ವಿ ಲೋಕಸಭಾ ಚುನಾವಣೆಯಲ್ಲಿ ಅನೇಕ ವಿಶ್ಲೇಷಕರು ಹೇಳಿದ್ರು RSS ಕಂಪ್ಲೀಟಾಗಿ BJPಯ ಹಿಂದೆ ನಿಂತಿಲ್ಲ ಅಂಥೇಳಿ. ಆದರೆ ಹರಿಯಾಣದಲ್ಲಿ ಮತ್ತು ಮಹಾರಾಷ್ಟ್ರದಲ್ಲಿ ಆಗಿದ್ದಂತಹ ಗೊಂದಲವನ್ನು ಸರಿಪಡಿಸಿಕೊಂಡು ಎರಡೂ ಸಂಘಟನೆಗಳು ಒಟ್ಟಿಗೆ ಸಾಗ್ತಾ ಇದ್ದಾವೆ. RSS ಪೂರ್ಣ ಪ್ರಮಾಣದಲ್ಲಿ ಹರಿಯಾಣದಲ್ಲಿ ಕೆಲಸ ಮಾಡ್ತು, ಪೂರ್ಣ ಪ್ರಮಾಣದಲ್ಲಿ ಮಹಾರಾಷ್ಟ್ರದಲ್ಲಿ ಕೆಲಸ ಮಾಡ್ತು. ಆ ಕಾರಣಕ್ಕೋಸ್ಕರನೇ ಸೋಲಿನ ಅಂಚಿನಿಂದ ಅಭೂತಪೂರ್ವ ಗೆಲುವನ್ನು BJP ಸಾಧಿಸ್ತು ಅಂತ ಏನು ಹೇಳ್ತಾರೆ. ಆ ಚುನಾವಣೆಗಳ ಮುಗಿದ ಮೇಲೆ ಆ ದೊಡ್ಡ ಮಟ್ಟದ ಏನು ಸ್ವಯಂ ಸೇವಕರು, ಕಾರ್ಯಕರ್ತರು ದೆಲ್ಲಿಗೆ ಬಂದು ಇಳಿದಿದ್ದಾರೆ. ಗಲ್ಲಿಗಳಲ್ಲಿ ಮೊಹಲ್ಲಗಳಲ್ಲಿ RSS ಗ್ರೌಂಡ್ಗಿಳಿದು ಕೆಲಸ ಮಾಡ್ತಾ ಇದೆ. BJP RSS ಸಮನ್ವಯ ದೊಡ್ಡ ಮಟ್ಟದಲ್ಲಿ ಸಾಗ್ತಾ ಇದೆ. ಇದರ ಎಫೆಕ್ಟ್ ಇಡೀ ದಿಲ್ಲಿನಲ್ಲಿ ಕಾಣ್ತಾ ಇದೆ ಅಂತೇಳಿ ವಿಶ್ಲೇಷಣೆಗಳು ನಡೀತಾ ಇದ್ದಾವೆ. ಇದು ಕೂಡ ಕೇಜ್ರಿವಾಲ್ಗೆ ಒಂದು ದೊಡ್ಡ ಮರ್ಮಾಘಾತ ಕೊಡುತ್ತೆ. ನೋಡಿ, ಜೊತೆಗೆ ಈಗ ಕೇಜ್ರಿವಾಲ್ಗೆ ಜಾಟ್ ರಿಸರ್ವೇಷನ್ ಜ್ಞಾಪಕ ಬಂದ್ಬಿಟ್ಟಿದೆ. ಜಾಟ್ ಸಮುದಾಯ ಭಾಳ ದೊಡ್ಡ ಮಟ್ಟದಲ್ಲಿದೆ ಡೆಲ್ಲಿನಲ್ಲಿ. ಅದರಲ್ಲೂ ಇವ್ರು ನಿಂತಿರ್ತಕ್ಕಂಥ ಕಾನ್ಸ್ಟಿಟ್ಯೂನ್ಸಿ ಏನಿದೆ ನ್ಯೂ ಡೆಲ್ಲಿನಲ್ಲಿ ಅತಿ ಹೆಚ್ಚು ಜಾಟರಿದ್ದಾರೆ. ಈಗ ಕೇಜ್ರಿವಾಲ್ ಹೇಳ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಜಾಟರಿಗೂ ಕೂಡ ರಿಸರ್ವೇಷನ್ ಕೊಡಬೇಕು ಅಂತೇಳಿ. ಅದಕ್ಕೆ ಪ್ರವೇಶ್ ಮಿಶ್ರಾ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಭಾಳ ಚೆನ್ನಾಗಿ ಹೇಳಿದ್ರು. ಅದೇನಂತ ಹೇಳಿದ್ರೆ, ರಿಸರ್ವೇಷನ್ ಕೊಡಬೇಕು ಅಂತೇಳಿ ಸ್ಟೇಟ್ ಗೌರ್ಮೆಂಟು ಮೊದಲು ಮೂವ್ ಮಾಡಬೇಕು. ಹಿಂದೆ ರಾಜಸ್ಥಾನದಲ್ಲಿ ಅಶೋಕ್ ಗೆಹ್ಲೋಟ್ ಅವರ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕೇಂದ್ರದಲ್ಲಿ ವಾಜಪೇಯಿ ಅವರ ಸರ್ಕಾರ ಇತ್ತು. ಅಶೋಕ್ ಗೆಹ್ಲೋಟ್ ಜಾಟ್ರಿಗೆ ರಿಸರ್ವೇಷನ್ ಕೊಡಬೇಕು ಅಂತೇಳಿ ಇಲ್ಲಿ ಅಸೆಂಬ್ಲಿನಲ್ಲಿ ಠರಾವ್ ಪಾಸ್ ಮಾಡಿ ಅದನ್ನು ಕೇಂದ್ರಕ್ಕೆ ಕಳಿಸಿದ್ರು. ಕೇಂದ್ರ ಅಕ್ಸೆಪ್ಟ್ ಮಾಡ್ತು. 11 ವರ್ಷದಿಂದ ನೀವು ಆಡಳಿತ ಮಾಡ್ತಾ ಇದ್ದಿಲ್ಲ ಡೆಲ್ಲಿನಲ್ಲಿ, ಯಾವತ್ತಾದರೂ ಅಸೆಂಬ್ಲಿನಲ್ಲಿ ಈ ರೀತಿ ಪ್ರಸ್ತಾಪ ಮಾಡಿದ್ರೆ ಕೇಜ್ರಿವಾಲ್ ಅವರೇ? ಈಗ ಜಾಟ್ರ ಮೇಲೆ ನಿಮಗೆ ಪ್ರೀತಿ ಬಂದ್ಬಿಟ್ಟಿದೆಯಲ್ಲ, ನೀವು ಇಲ್ಲಿಂದ ಪ್ರಸ್ತಾಪನೆ ಮಾಡಿ ಕಳಿಸಿದ್ದಿದ್ರೆ ಕೇಂದ್ರ ಸರ್ಕಾರ ಒಪ್ಕೊತಾ ಇತ್ತು. ಅಕಸ್ಮಾತ್ ಒಪ್ಪದೇ ಇದ್ದಿದ್ರೆ ಆವಾಗ ನೀವು ಈ ಮಾತು ಹೇಳ್ಬೋದಾಗಿತ್ತು. ಇಷ್ಟು ವರ್ಷ ನಿಮಗೆ ಜಾಟ್ರ ಜ್ಞಾಪಕನೇ ಬರಲಿಲ್ಲ. ಈಗ ನೀವು ಡೆಲ್ಲಿ ಒಳಗಡೆಗೆ ಅದು ನಿಮ್ಮ ಕ್ಷೇತ್ರದಲ್ಲೇ ಸೋಲೋ ಭಯ ಶುರುವಾದಾಗ ಇದ್ದಕ್ಕಿದ್ದಂಗೆ ಜಾಟ್ರ ಜ್ಞಾಪಕ ಬಂದ್ಬಿಟ್ಟಿದೆ. ಇವತ್ತು ಕೇಜ್ರಿವಾಲ್ಗೆ ಡೆಲ್ಲಿ ಬಿಟ್ಬಿಡಿ,
ಅವರ ಕ್ಷೇತ್ರ ನ್ಯೂ ಡೆಲ್ಲಿ ಕ್ಷೇತ್ರ, ಅದನ್ನೇ ಗೆಲ್ತಕ್ಕಂತಹ ಧೈರ್ಯ ಇಲ್ಲ. ಹಾಗಾಗಿ ಇನ್ನೊಂದು ಕ್ಷೇತ್ರ ಹುಡುಕ್ತಾ ಇದ್ದಾರೆ, ಮೋಸ್ಟ್ಲಿ ತಿಲಕ್ ನಗರದಲ್ಲಿ ನಿಲ್ತಾರೆ ಅಂತಕ್ಕಂಥ ಒಂದು ಸುದ್ದಿ ಇದೆ. ಮನೀಶ್ ಸಿಸೋಡಿಯಾನು ಅಷ್ಟೇ, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿದ್ದವರು, ಅವರು ಕೂಡ ಅವ್ರ ಕ್ಷೇತ್ರ ಬಿಟ್ಬಿಟ್ಟು ಇನ್ನೊಂದು ಕ್ಷೇತ್ರಕ್ಕೆ ಓಡೋಗಬೇಕಾಗಿದೆ. ಇವತ್ತು ದೆಹಲಿನಲ್ಲಿ ಕೇಜ್ರಿವಾಲ್ನ ಕೆಟ್ಟ ಮುಖವಾಡ ಕಳಚಿ ಬಿದ್ದು ಅಸಲಿ ಮುಖದರ್ಶನ ಅಲ್ಲಿನ ಜನಕ್ಕಾಗಿದೆ. ಅವ್ರನ್ನೆಲ್ಲಿಡಬೇಕೋ ಅಲ್ಲಿ ಇಡ್ತಕ್ಕಂತಹ ಕೆಲಸ ಶುರುವಾಗಿದೆ ಅನಿಸುತ್ತೆ. ಕೆಲವೇ ದಿನದಲ್ಲಿ ರಿಸಲ್ಟ್ ಬರ್ತದೆ, ಕಾದು ನೋಡೋಣ. ನಮಸ್ಕಾರ.